ಮೂಡ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರ? ಆ ಸೀಕ್ರೆಟ್ ಏನು? ಆ ಇಡೀ ಬಡಾವಣೆಯ ಸೈಟ್ ಹಂಚಿಕೆಯ ಸೀಕ್ರೆಟ್ ಏನು? ದೇವನೂರು ಬಡಾವಣೆ ಲೇಔಟ್ ಇದೆಯಲ್ಲ, ಇದರ ಸೈಟ್ ಹಂಚಿಕೆಯ ಸೀಕ್ರೆಟ್ ಏನು? ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಆ ಡೀಟೇಲ್ಸ್ನ ಇಡ್ತಾ ಇದೆ. ಸಿಎಂ ಪತ್ನಿ ದಾನ ಪಡೆದಿರ್ತಕ್ಕಂಥ ಭೂಮಿ ವಿಚಾರದಲ್ಲಿ ಒಂದಷ್ಟು ಎಡವಟ್ಟಾಗಿದ್ಯಾ? ದಾಖಲೆ ಸಮೇತ ಸತ್ಯವನ್ನ ನಿಮ್ಮ ಮುಂದೆ ತೆರೆದಿಡಲಿದೆ ರಿಪಬ್ಲಿಕ್ ಕನ್ನಡ. ಏನೆಲ್ಲ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡೋದಕ್ಕೆ ಕಾರಣ ಏನು? ಇದರಲ್ಲಿ ದೇವನೂರು ಬಡಾವಣೆ ಲೇಔಟ್ ಏನಿದೆಯಲ್ಲ, ಇದರ ಸೀಕ್ರೆಟ್ ಏನು? ಆ ಲೇಔಟ್ನ ಮ್ಯಾಪನ್ನು ನೀವು ನೋಡ್ತಾ ಇದ್ದೀರಾ, ಯಾವ ರೀತಿ ಇದೆ ಅದು ಅಂತ. ಸೊ ಇದರಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು ಏನು, ಇದರಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆಗಳೇನು? ರಿಪಬ್ಲಿಕ್ ಕನ್ನಡ ಇಂಚಿಂಚು ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದೆ. 1998ರ ಲೇಔಟ್ ಪ್ಲಾನ್ನಲ್ಲಿ ಆಲ್ರೆಡಿ ಡಿನೋಟಿಫೈ, ಕಾನೂನು ಪ್ರಕಾರ ಡಿನೋಟಿಫೈ ಆಗಿರೋ ಅಂಥ ಭೂಮಿ ಅದು. ಆವಾಗಲೇ ಕಾನೂನು ಪ್ರಕಾರ ಡಿನೋಟಿಫೈ ಆಗಿತ್ತು. 98ಅಲ್ಲಿ 3 ಎಕರೆ 16 ಗುಂಟೆ ಭೂಮಿ ಕಾನೂನು ಪ್ರಕಾರ ಡಿನೋಟಿಫೈ ಮಾಡ್ಕೊಂಡು ಆದ್ಮೇಲೆ ಮತ್ತೇನು ಪರಿಹಾರ ಕೊಡೋದು ಅನ್ನೋ ಪ್ರಶ್ನೆ ಬರುತ್ತೆ. 2001ರಲ್ಲಿ ಲೇಔಟ್ ಆಗಿದ್ದು, 2003ರಲ್ಲಿ ಮನೆಗಳ ಹಂಚಿಕೆ ಆಗುತ್ತೆ. 2010ರಲ್ಲಿ ಮಲ್ಲಿಕಾರ್ಜುನ್ ಅವರು ಅದನ್ನು CM ಪತ್ನಿಗೆ ಕೊಟ್ಟಿದ್ದಾರೆ ಅಂತ. ಸೊ ಸಾಕಷ್ಟು ಇದರಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ನಾನು ಹೇಳ್ದಂಗೆ ಕಂಡು ಬರ್ತಾ ಇದೆ. ವಿನೋದ್ ಇದ್ದಾರೆ. ವಿನೋದ್, ಮಿಸ್ಅಪ್ರೋಪ್ರಿಯೇಷನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿ ಏನೆಲ್ಲ ಪ್ರಶ್ನೆಗಳನ್ನು ಎತ್ತಬಹುದು ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಈಗಾಗಲೇ ಬಹಳ ಪ್ರಮುಖವಾಗಿ CM ಅವರ ಪತ್ನಿ ಪಡೆದಿರುವಂತಹ ಜಾಗದ ಬಗ್ಗೆ ಸಾಕಷ್ಟು ಊಹಾ ಅಂದರೆ ಚರ್ಚೆಗಳು ಉಂಟಾಗ್ತಾ ಇದೆ. ಅಂದರೆ ಅವರ ಡಾಕ್ಯುಮೆಂಟೇಷನ್ಗಳು ಕೂಡ ಸರಿಯಾಗಿ ಆಗಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. 1997ರಲ್ಲಿ ಏನೋ ಅವರು ಖರೀದಿ ಮಾಡಿರುವಂತಹ ಜಾಗ ಪ್ಲ್ಯಾನ್ ಕೂಡ ಅಪ್ರೂವ್ ಆಗಿದೆ. ಅದಾದ ನಂತರದಲ್ಲಿ 2001ರಿಂದ 2003 ಕೂಡ LNT ಅವರು ಆ ಒಂದು ಭೂಮಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಾಗವನ್ನು ಡಿನೋಟಿಫಿಕೇಶನ್ ಕೂಡ ಆಗಿದೆ. ಅಂದರೆ ಒತ್ತುವರಿ ಮಾಡಿಕೊಂಡ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ. ಇದಾದ ನಂತರವೂ ಕೂಡ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿ ಸಾಕಷ್ಟು ಮನೆಗಳಲ್ಲೂ ಕೂಡ ಈಗಾಗಲೇ ಹಂಚಿಕೆ ಮಾಡಿದ್ದಾರೆ, ಸೈಟ್ಗಳು ಕೂಡ ಹಂಚಿಕೆ ಮಾಡಿದ್ದಾರೆ. 2005ರಲ್ಲೂ ಕೂಡ ಈ ಒಂದು ಜಾಗವನ್ನು CM ಅವರ ಬಾವೈದ ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು. ಇದಾದ ನಂತರದಲ್ಲಿ 2010ರಲ್ಲಿ ಏನು CM ಅವರ ಪತ್ನಿಗೆ ಅವರ ಬಾವೈದ ದಾನವಾಗಿ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಡಾಕ್ಯುಮೆಂಟೇಷನ್ ಇರುವಂಥದ್ದು ಕೃಷಿ ಭೂಮಿ ಅಂತೇಳಿ. ಈಗಾಗಲೇ 1997 ಮತ್ತು 2001-2003ರಲ್ಲೂ ಕೂಡ ಈ ಜಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿರುವಂತಹ ಜಾಗ ಆಗಿದೆ. ಆದರೆ ದಾಖಲೆಗಳ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಆ ಒಂದು ಸ್ಥಳಕ್ಕೆ ಕೊಟ್ಟು ಮಹಾಚಾರ ನಡೆಸಿದ್ದಾರೆ. ಯಾವಾಗ ಅವರು ಲ್ಯಾಂಡನ್ನು ಕನ್ವರ್ಷನ್ ಮಾಡ್ಕೊಡಿ ಕೇಳ್ಕೊಡೋ ಸಂದರ್ಭದಲ್ಲೂ ಕೂಡ ಆ ಜಾಗಕ್ಕೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಈ ಜಾಗವನ್ನು ಎಲ್ಲ ಕನ್ವರ್ಷನ್ ಮಾಡಿಕೊಡ್ಬೋದು, ವಾಸಕ್ಕೆ ಯೋಗ್ಯವಾದಂತಹ ಜಮೀನು ಅಂತೇಳಿ ಒಂದು ದಾಖಲೆ ಕೂಡ ಕೊಟ್ಟಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ 2010ರಲ್ಲಿ CM ಅವರ ಪತ್ನಿಗೆ ಕೊಡುವಾಗ ಸಂದರ್ಭದಲ್ಲಿ ಕೂಡ ದಾಖಲಾತಿಗಳಲ್ಲಿ ಈ ಜಾಗ ಕೃಷಿ ಭೂಮಿ ಅಂತೇಳಿ ಉಲ್ಲೇಖ ಮಾಡಿರ್ತಾರೆ. ಇದೇ ಒಂದು ನೆಪವನ್ನು ಇಟ್ಕೊಂಡು CM ಪತ್ನಿ ಅವರು ಮೂಡಾದಲ್ಲಿ ಈಗಾಗಲೇ 14 ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ವಿಚಾರ. CM ಅವರು ರಿಲೀಸ್ ಮಾಡಿರುವಂತಹ ಏನು ದಾಖಲಾತಿಗಳ ವಿವರದ ಪಟ್ಟಿಯಲ್ಲೂ ಕೂಡ 2005ರಲ್ಲಿ ಖರೀದಿ ಮಾಡಿರೋದನ್ನ ಬಹಳ ಸ್ಪಷ್ಟ. ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ಹೈ ವೋಲ್ಟೇಜ್ ದಿನ ಅಂತಾನೆ ಹೇಳಬೇಕು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಏನ್ ಮಾಡ್ತಾರೆ, ಅವರ ಮುಂದಿನ ನಡೆ ಏನಿರತ್ತೆ? ಇವತ್ತು ಅವರು ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಡ್ತಾರಾ? ಕಾನೂನು ತಜ್ಞರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ CM ಸಿದ್ದರಾಮಯ್ಯಗೆ ಮೂಡ ನಿಜಕ್ಕೂ ಸಂಕಷ್ಟ ತಂದಿಟ್ಟಿದೆ. CM ವಿರುದ್ಧ ಗವರ್ನರ್ ತನಿಖೆಗೆ ಅನುಮತಿ ಕೊಡ್ತಾರಾ? ಒಂದು ಹೈ ವೋಲ್ಟೇಜ್ ಸಭೆ ಮಾಡ್ತಾ ಇದ್ದಾರಂತೆ ರಾಜ್ಯಪಾಲರು. ಇವತ್ತು ಕಾನೂನು ತಜ್ಞರನ್ನ ಕರೆಸಿ ಗೆಹ್ಲೋಟ್ ಸಮಾಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರಕ್ಕೆ 2ನೇ ಶೋಕಾಸ್ ನೋಟಿಸ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಬದಲು ನ್ಯಾಯಾಂಗ ತನಿಖೆಗೆ ಕೊಡುವಂತ ಸಾಧ್ಯತೆ ಇದೆ ಅಂತ CM ಸಿದ್ದರಾಮಯ್ಯಗೆ ಒಟ್ಟಾರೆ ಇದು ಸಾಕಷ್ಟು ಚಾಲೆಂಜಸ್, ಹೊಸ ಸವಾಲನ್ನ ತಂದು ನಿಲ್ಲಿಸಿದೆ. ನ್ಯಾಯಾಂಗ ತನಿಖೆಗೆ ಅಂದರೆ ಹೇಗೆ ಕೊಡ್ತಾರೆ? ಅದನ್ನು ಕ್ವಾಸಿ ಜುಡಿಷಿಯರಿ ಬಾಡಿ ಯಾವುದಕ್ಕಾದರೂ ಕೊಡ್ತಾರಾ, ಅಥವಾ
ಜಡ್ಜ್ಗಳ ಬೆಂಚನ್ನು ಮಾಡಿ ವಿಶೇಷ ತನಿಖೆಗೆ ಏನಾದರೂ ಕೋರ್ಟ್ ನಿರ್ದೇಶನ ನೀಡುತ್ತಾ ಅಥವಾ ಹೇಗೆ ಮಾಡ್ತಾರೆ ಆ ಟೆಕ್ನಿಕಲ್ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇನ್ನೂ ಕೂಡ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ತನಿಖೆಯನ್ನು ಮಾಡಿಸ್ತಾರ ರಾಜ್ಯಪಾಲರು ಅನ್ನೋ ಚರ್ಚೆ ಈಗ ಸಿಕ್ಕಾಪಟ್ಟೆ ಜೋರಾಗಿದೆ. ಏನಾಗತ್ತೆ? ರಾಜಭವನದ ಅಂಗಳದಲ್ಲಿ ಸದ್ಯ ಚೆಂಡು ಇದೆ. ಇವತ್ತು ಕೊಡ್ತಾರಾ ಇಲ್ಲ ವಾರಾಂತ್ಯದಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ರಾಜ್ಯಪಾಲರ ಕಾಲಮಿತಿ, ಅಧಿಕಾರ ಏನು, ಇದೆಲ್ಲ ಗೊತ್ತಾ? ಏನೇನು ಮಾಡಬಹುದು ಅಂದರೆ ರಾಜ್ಯಪಾಲರ ಮುಂದಿರೋ ಆಯ್ಕೆಗಳೇನು, ಏನೆಲ್ಲ ಮಾಡಬಹುದು, ಅವರು ಏನೆಲ್ಲ ಆಗಬಹುದು ಈ ಪ್ರಕರಣದಲ್ಲಿ, ಸಾಧ್ಯತೆಗಳು ನೋಡಿ. ಸಿದ್ದರಾಮಯ್ಯಗೆ ಹೆಚ್ಚಾಯಿತು ರಾಜ್ಯಪಾಲರ ಭಯ. ಹಿಂದೆ ಸಿಎಂ ವಿರುದ್ಧ ತನಿಖೆಗೆ ತಾವರ್ ಅನುಮತಿ. ಕರ್ನಾಟಕದ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೋಟಿಸ್ ಜಾರಿ ಮಾಡಿದ್ರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ 1 ವಾರದಲ್ಲಿ ಕಾರಣ ಕೊಡಿ ಎಂದಿದ್ರು. ಅದಕ್ಕೆ ಉತ್ತರಿಸಿರುವ ಸಿದ್ದರಾಮಯ್ಯಗೆ ರಾಜ್ಯಪಾಲರ ಭಯ ಹೆಚ್ಚಾಗಿದೆ. ನಿನ್ನೆಯೇ ಮೂಡಾ ಪ್ರಕರಣದ ತನಿಖೆಗೆ ರಾಜ್ಯಪಾಲರು ಕೊಟ್ಟೇ ಬಿಡ್ತಾರೆ ಎನ್ನಲಾಗಿತ್ತು. ಆದರೆ ನಿನ್ನೆ ನೀಡದ ಗೆಹ್ಲೋಟ್ ಇಂದು ನೀಡ್ತಾರಾ, ಇಲ್ಲ ವಾರಾಂತ್ಯದಲ್ಲಿ ನೀಡ್ತಾರಾ, ಅಥವಾ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಲು ರಾಜ್ಯಪಾಲರಿಗೆ ಟೈಮ್ ಬಾಂಡ್ ಏನು ಎಂಬ ಚರ್ಚೆ ಜೋರಾಗಿದೆ. ಟಿಜೆ ಅಬ್ರಹಾಂ ಕೇಳಿರುವುದು ಸೆಕ್ಷನ್ ಯಾವ್ಯಾವು? ಇನ್ನು ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ದೂರು ನೀಡಿರುವ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ 28ಕ್ಕೂ ಹೆಚ್ಚು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಅವುಗಳಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ರ 7, 9, 11, 12 ಹಾಗೂ 15 ಅಡಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವ ಆರೋಪವನ್ನು ತನಿಖೆ ಮಾಡಿ ಎಂದಿದ್ದಾರೆ. ರಾಜ್ಯಪಾಲರ ಅಧಿಕಾರ ಎಲ್ಲಿ? ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಐಪಿಸಿ ಸೆಕ್ಷನ್ 19ರ ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧ 345ರ ಪ್ರಕಾರ, ಭಾರತೀಯ ನಾಗರಿಕ ಸುರಕ್ಷಾ ಅಧಿನಿಯಮ 22ರ ಪ್ರಕಾರ, ಸಂವಿಧಾನದ ಆರ್ಟಿಕಲ್ 164 ಕಲಂ 2ರ ಅಡಿ ಪ್ರಾಸಿಕ್ಯೂಷನ್ ಚಾನ್ಸ್ ಇದೆ. ರಾಜ್ಯಪಾಲರ ಅನುಮತಿಗಿದ್ಯಾ ಕಾಲಮಿತಿ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಲು ಯಾವುದೇ ನಿಗದಿತ ಅವಧಿ ಗೊತ್ತುಪಡಿಸಿಲ್ಲ. ಭ್ರಷ್ಟಾಚಾರದ ಪ್ರಕರಣ ಕನಿಷ್ಠ 2 ರಿಂದ 6 ತಿಂಗಳೊಳಗೆ ನಿರ್ಣಯವಾಗಬೇಕು. ಅದಲ್ಲದೆ ಸಚಿವ ಸಂಪುಟ ನಿರ್ಣಯದಂತೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹಿಂದೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರಾ ಇಲ್ಲ ವಾರಾಂತ್ಯದಲ್ಲಿ ಕೊಡ್ತಾರಾ ಎಂಬುದೇ ಕದನ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಪ್ಡೇಟ್ ಪಡ್ಕೊಂಡ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಏನೆಲ್ಲ ಆಗಬಹುದು ಇವತ್ತು? ಏನೆಲ್ಲ ಸಂಭಾವ್ಯತೆಗಳು ಇದ್ದಾವೆ? ರಾಜಕೀಯ ವಲಯದಲ್ಲಿ ಏನೆಲ್ಲ ಚರ್ಚೆ ನಡೀತಾ ಇದೆ? ಮುಖ್ಯಮಂತ್ರಿಗಳ ಮುಂದೆ ಕಾನೂನು ಆಯ್ಕೆ ಏನಿದೆ? ರಾಜ್ಯಪಾಲರ ಮುಂದೆ ಕಾನೂನು ಆಯ್ಕೆ ಏನಿದೆ? ನ್ಯಾಯಾಂಗಕ್ಕೆ ಕೊಡ್ತಾರೆ ಅಂದರೆ ಹೇಗೆ ಕೊಡ್ತಾರೆ? ಅದನ್ನು ಏನು ಕೋರ್ಟ್ಗೆ ಸಜೆಸ್ಟ್ ಮಾಡ್ತಾರಾ? ಸಜೆಸ್ಟ್ ಮಾಡೋಕ್ಕಾಗಲ್ಲ, ಕೋರ್ಟ್ಗೆ ರೀಡೈರೆಕ್ಟ್ ಮಾಡ್ತಾರಾ? ಹೇಗೆ ಇದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದ್ರದ್ದು? ಶ್ರೀಲಕ್ಷ್ಮಿ, ಭಾರಿ ಕುತೂಹಲದ ಘಟ್ಟಕ್ಕೆ ತಲುಪಿರುವಂತದ್ದು ರಾಜಭವನ. ರಾಜ್ಯಪಾಲರ ಏನು ನಿರ್ಧಾರ ಮಾಡ್ತಾರೆ ಅಂತ. ಒಂದು, ರಾಜ್ಯಪಾಲರ ಮುಂದೆ ಇರುವಂತದ್ದು ಈಗ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಥವಾ ಕೊಡಲ್ಲ, 2 ಆಯ್ಕೆ ಇರುವಂತದ್ದು. ಈಗ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಒಂದಷ್ಟು ಶೋಕಾಸ್ ನೋಟಿಸ್ ಉತ್ತರದ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರು ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಉತ್ತರ ತೃಪ್ತಿದಾಯಕ ಇಲ್ಲ ಅಂತ ತಿರಸ್ಕಾರ ಮಾಡಿ ಅದನ್ನ ಶೋಕಾಸ್ ನೋಟಿಸ್ ಅನ್ನ ಅಂದ್ರೆ ಏನು ಅವ್ರ ಉತ್ತರ ತಿರಸ್ಕಾರ ಮಾಡಿ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಕೊಡಬಹುದು, ಅನುಮತಿ ಕೊಡಬಹುದು. ಇಲ್ಲ ಅಂತಂದ್ರೆ ಅವ್ರ ಉತ್ತರ ತೃಪ್ತಿಯಾಗಿದ್ರೆ ಅದನ್ನ ಶೋಕಾಸ್ ನೋಟಿಸ್ಗೆ ಏನು ಪ್ರಾಸಿಕ್ಯೂಷನ್ ಕೊಡದೇ ಇರಬಹುದು. ಆದ್ರೆ ಪ್ರಾಸಿಕ್ಯೂಷನ್ ಕೊಡುವಂತ ಸಾಧ್ಯತೆ ಹೆಚ್ಚಿರುವಂತ ಹಿನ್ನೆಲೆಯಲ್ಲಿ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಮುಂದಿನ ಭಾಗ ಏನು ದೂರುದಾರ ಅಬ್ರಾಮ್ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಏನು ಇವರ ತನಿಖೆ ಸಂಬಂಧಪಟ್ಟಂತೆ ಅಲ್ಲಿ ಅರ್ಜಿಯನ್ನು ಹಾಕುವಂಥದ್ದು. ಆಗ ರಾಜಕೀಯ ಬೆಳವಣಿಗೆಗಳು ಜಾಸ್ತಿ ಆಗುತ್ತೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಖಂಡಿತವಾಗ್ಲೂ ಕೂಡ ಅವರು ಹೈಕೋರ್ಟ್ಗೆ ಮೊರೆ ಹೋಗೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ ಕೂಡ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು. ಒಂದು ವೇಳೆ ಹೈಕೋರ್ಟ್ ಅಲ್ಲಿ ಏನಾದ್ರು ಕೂಡ ರಾಜ್ಯಪಾಲ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಒಂದು ವೇಳೆ ಅವರೇ ಸ್ಟೇ ಕೊಟ್ರೆ ಕಂಪ್ಲೀಟ್ ಅಲ್ಲಿಗೆ ಪಿಕ್ಚರೇ ಮುಗಿದೋಗುತ್ತೆ. ಸ್ಟೇ ಕೊಡ್ಲಿಲ್ಲ ಅಂದ್ರೆ ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಒಂದಷ್ಟು ಸಾಕ್ಷಿ ಆಗುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಕೂಡ ರಾಜ್ಯಪಾಲರು ಆಗಮಿಸಿ ಕಾನೂನು ತಜ್ಞರ ಜೊತೆ ಇಂದು ಮಧ್ಯಾಹ್ನ ಸಮಾಲೋಚನೆ ನಡೆಸಿ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಜೊನ್ನಳ್ಳಿ ಡೀಟೇಲ್ಸ್ಗಾಗಿ.